ಮನೆಯ ಅಂಗಳದಲ್ಲಿಯೇ ಇಷ್ಟು ಒಳ್ಳೆ ಕೆಸುವಿನ ಸೊಪ್ಪು ಇತ್ತು ಅಂದ್ರೆ ಯಾವುದೇ ಅಡಿಗೆ ಮಾಡದೆ ಹೇಗೆ ಇರ್ಲಿಕ್ಕೆ ಆಗ್ತದೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾದ ಕೆಸುವಿನ ಎಲೆಯ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ದೊಡ್ಡ ದೊಡ್ಡ ಎಲೆ ಇದೆ, ನಾನು ಚಿಕ್ಕ ಎಲೆಗಳನ್ನ ಕುಯ್ಕೊಳ್ತಾ ಇದ್ದೇನೆ. ದೊಡ್ಡ ಎಲೆ ನೆಕ್ಸ್ಟ್ ಪತ್ರೊಡೆಯನ್ನ ಮಾಡ್ಲಿಕ್ಕೆ ಬೇಕು. ಹಾಗಾಗಿ ಇದನ್ನ ಮಾಡ್ಲಿಕ್ಕೆ ಚಿಕ್ಕ ಎಲೆ ಆದ್ರೂ ಆಗ್ತದೆ ಅಂತ ಚಿಕ್ಕ ಚಿಕ್ಕ ಎಲೆಗಳನ್ನ ಕುಯ್ದುಕೊಳ್ತಾ ಇದ್ದೇನೆ. ಇದು ಸ್ವಲ್ಪನೂ ಬಾಯಿ ತೋರಿಸದೇ ಇರುವಂತಹ ಒಂದು ಕೆಸ, ಹಾಲು ಕೆಸ ಅಂತ ನಮ್ಮಲ್ಲಿ ಹೇಳ್ತೇವೆ. ತುಂಬಾ ಚೆನ್ನಾಗಿ ಆಗ್ತದೆ ಎಲ್ಲ ರೆಸಿಪಿಯನ್ನ ಮಾಡ್ಲಿಕ್ಕೆ. ಎಲ್ಲ ತಂದು ತೊಳೆದು ತಗೊಂಡಿದ್ದೇನೆ. ಇದನ್ನ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೇನೆ. ತುಂಬಾ ಸಣ್ಣದಾಗಿ ಕಟ್ ಮಾಡುವ ಅವಶ್ಯಕತೆ ಇಲ್ಲ, ರಫ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕು. ಈ ಎಲೆ ಕೈ ಕೂಡ ತುರಿಸುವುದಿಲ್ಲ, ಬಾಯಿ ಕೂಡ ತುರಿಸುವುದಿಲ್ಲ. ಕೆಲವೊಬ್ಬರಿಗೆ ಕೆಸುವಿನ ಎಲೆ ಎಲ್ಲ ಮುಟ್ಟಿದ್ರೆ ಕೈಯೆಲ್ಲ ತುರ್ಕೆ ಬರ್ತದೆ. ಅಂಥವ್ರು ಕಟ್ ಮಾಡುವಾಗ ಕೈಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನ ಹಚ್ಕೊಂಡು ಕೆಸುವಿನ ಎಲೆಯನ್ನ ಕಟ್ ಮಾಡ್ಕೊಳ್ಳಿ, ಆಗ ಕೈ ತುರ್ಕೆ ಬರೋದಿಲ್ಲ. ಈಗ ಒಂದು ಬಾಣಲೆಯನ್ನ ಬಿಸಿಗಿಟ್ಕೊಂಡು ಅದರಲ್ಲಿ ನೀರನ್ನ ಹಾಕೊಂಡಿದ್ದೇನೆ. ನೀರು ಬಿಸಿಯಾಗಿದೆ, ಕುದಿ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸನ್ನ ಹಾಕ್ತಾ ಇದ್ದೇನೆ ಖಾರಕ್ಕೆ. ಹಾಗೆ ಒಂದು 3 ಬ್ಯಾಡಗಿ ಮೆಣಸನ್ನು ಕೂಡ ಹಾಕಿದ್ದೇನೆ. ಬ್ಯಾಡಗಿ ಮೆಣಸನ್ನ ಮಾತ್ರ ಬೇಕಾದ್ರೂ ಹಾಕೊಳ್ಬಹುದು, ಅಥವಾ ನೀವು ಹಸಿ ಮೆಣಸನ್ನ ಬೇಕಾದ್ರೂ ಸೇರಿಸಬಹುದು. ಸ್ವಲ್ಪ ಖಾರವಾಗಿದ್ರೆ ಚೆನ್ನಾಗಿರ್ತದೆ, ಅದಕ್ಕಾಗಿ ನಾನು ಜೀರಿಗೆ ಮೆಣಸನ್ನ ಸೇರಿಸಿರುವಂಥದ್ದು. ಈಗ ಇದಕ್ಕೆ ಅರ್ಧ ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೇನೆ. ಹಾಗೆ ಅರ್ಧ ಟೀ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ಹಾಕೊಳ್ತಾ ಇದ್ದೇನೆ. ಜಾಸ್ತಿ ಹಾಕೊಳ್ಳೋದು ಬೇಡ, ಕೆಸುವಿನ ಎಲೆಯದೇ ಪರಿಮಳ ಇದ್ದಷ್ಟು ರುಚಿಕರವಾಗಿ ಬರ್ತದೆ. ಇದೆಲ್ಲ ಮಸಾಲೆ ಮೈಲ್ಡ್ ಆಗಿರಬೇಕು, ಜಾಸ್ತಿ ಅದರದೇ ಘಮ ಬರಬಾರ್ದು. ಹಾಗಾಗಿ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಈಗ ಕಟ್ ಮಾಡಿ ಇಟ್ಟಿರುವಂತಹ ಕೆಸುವಿನ ಎಲೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಕೆಸುವಿನ ಸೊಪ್ಪನ್ನ ಬಳಸಿ ಮಾಡುವಂತಹ 2-3 ವಿಧಾನದಲ್ಲಿ ಮಾಡುವ ಪತ್ರೊಡೆಯ ರೆಸಿಪಿಯನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೀವು ಇನ್ನು ನೋಡಿಲ್ಲ ಅಂದ್ರೆ ನೋಡಿಕೊಂಡು ರೆಸಿಪಿಯನ್ನ ಮನೆಯಲ್ಲಿ ಟ್ರೈ ಮಾಡಿ. ಎಲ್ಲ ಕೆಸುವಿನ ಎಲೆಯನ್ನು ಹಾಕಿದ್ದೇನೆ. ಹಾಕಿದಾಗ ತುಂಬಾ ಅಂತ ಅನಿಸ್ತದೆ, ಸ್ವಲ್ಪ ಬಿಸಿ ಮುಟ್ತಾ ಇದ್ದ ಹಾಗೆ ಸೊಪ್ಪೆಲ್ಲ ಮೆತ್ತಗಾಗಿ ಹೋಗ್ತದೆ. ಈಗ ತುಂಬಾ ಅಂತ ಅನ್ಸಿದ್ರು ನೋಡಿ, ಈಗ ನೀರಿಗೆ ತಾಕ್ತಾ ಇದ್ದ ಹಾಗೆ ಎಲ್ಲ ಮೆತ್ತಗಾಗಿ ಬಿಡ್ತದೆ. ಒಮ್ಮೆ ಮಿಕ್ಸ್ ಮಾಡಿ ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ನಮ್ಮೂರಲ್ಲಿ ನೋಡಿ ಮಳೆ ಹೇಗೆ ಬರ್ತಾ ಇದೆ. ಪ್ರಕೃತಿಯ ಸೌಂದರ್ಯವನ್ನು ನೀವು ಆಸ್ವಾದಿಸೋರಾದರೆ ಇಂತಹ ಸಣ್ಣ ಪುಟ್ಟ ಕ್ಲಿಪ್ಪನ್ನು ಆ್ಯಡ್ ಮಾಡ್ತೇನೆ. ನನಗೆ ಕಮೆಂಟಲ್ಲಿ ತಿಳಿಸಿ, ಬೇಕು ಅಂತ ಹೇಳಿ ಕೆಲವೊಂದು ಕ್ಲಿಪ್ಗಳನ್ನು ಆ್ಯಡ್ ಮಾಡ್ತೇನೆ ಮುಂದಿನ ರೆಸಿಪಿಯ ವಿಡಿಯೋಗಳಲ್ಲಿ. ಕೆಸುವಿನ ಎಲೆ ಎಲ್ಲ ಮೆತ್ತಗಾಗಿ ಬೆಂದಿದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ನೀರು ಕೂಡ ಕರೆಕ್ಟಾಗಿ ಆಯಿತು, ನಾನು ಹಾಕಿದಷ್ಟು ಎಲ್ಲ ಕೂಡ ಮೆತ್ತಗಾಗಿ ಬೆಂದಿದೆ. ಉರಿಯನ್ನು ಆಫ್ ಮಾಡ್ತೇನೆ. ಒಳ್ಳೆ ಘಮ ಬರ್ತಾ ಇದೆ ಕೆಸುವಿನ ಎಲೆದು, ಆ ಮಸಾಲೆ ಎಲ್ಲ ಹಾಕಿದ್ದೆಲ್ಲ. ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ರುಚಿಕರವಾಗ್ತದೆ. ಅನ್ನದ ಜೊತೆ ಹಾಕಿ ಕಲಸಿ ಊಟ ಮಾಡಲಿಕ್ಕೂ ಚೆನ್ನಾಗಾಗ್ತದೆ. ಮೊಸರನ್ನಕ್ಕೆ ಸೈಡಿಗೆ ಉಪ್ಪಿನಕಾಯಿಯ ಬದಲಿಗೆ ಅದನ್ನು ನೆಂಚ್ಕೊಂಡು ಊಟ ಮಾಡಲಿಕ್ಕೂ ಕೂಡ ತುಂಬಾ ಸೂಪರ್ ಆಗಿ ಆಗ್ತದೆ. ತೆಂಗಿನ ಎಣ್ಣೆಯನ್ನು ಹಾಕಿ ಊಟ ಮಾಡಬೇಕು ಊಟ ಮಾಡುವಾಗ, ಆಗ ಸೂಪರ್ ಆಗ್ತದೆ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಹಿಡಿಯಾಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಕಾಯಿ ತುರಿನೂ ಅಷ್ಟೇ, ತುಂಬ ಜಾಸ್ತಿ ಬೇಡ, ಜಸ್ಟ್ ಸ್ವಲ್ಪ ಹಾಕಿದರೆ ಸಾಕು. ತುಂಬ ಹಾಕಿದರೆ ಕಾಯಿದೆ ಘಮ ಆಗ್ತದೆ. ಕೆಸುವಿನ ಎಲೆಯ ಘಮ ಬೇಕು ಅಂದರೆ ಸ್ವಲ್ಪ ಕಾಯಿ ಕಡಿಮೆ ಹಾಕ್ಕೊಂಡ್ರೆ ರುಚಿಕರವಾಗಿ ಬರ್ತದೆ. ಬೇಕಾದಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ತರ್ತೇನೆ. ಈಗ ಅದೇ ಬಾಣಲೆಯನ್ನು ಪುನಃ ಬಿಸಿಗಿಟ್ಕೊಂಡು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 10-12 ಬೆಳ್ಳುಳ್ಳಿಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಂಡೆ. ನಂತರ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಚಟಪಟ ಅಂತ ಇದ್ದ ಹಾಗೆ ಒಣಮೆಣಸು, ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ರುಬ್ಬಿರುವಂತಹ ಕೆಸುವಿನ ಸೊಪ್ಪಿನ ಗೊಜ್ಜೇನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನನಗಂತೂ ಈ ಒಂದು ಕೆಸುವಿನ ಸೊಪ್ಪಿನ ಗೊಜ್ಜು ಅಂದರೆ ತುಂಬಾ ಇಷ್ಟ. ಇದರಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಐರನ್ ಅಂಶ ಇರ್ತದೆ. ಹಾಗಾಗಿ ಆಗಾಗ ಮಾಡಿ ಊಟ ಮಾಡೋದು ತುಂಬ ಒಳ್ಳೆಯದು. ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಹೀಟ್ ಆಗ್ತದೆ ಅಂತ ಹೇಳ್ತಾರೆ, ಆದರೆ ಮಳೆಗಾಲದಲ್ಲಿ ಕೆಸುವಿನ ಸೊಪ್ಪಿನ ಗೊಜ್ಜನ್ನು ಆರಾಮಾಗಿ ತಿನ್ಬೋದು. ತುಂಬಾ ರುಚಿಕರವಾಗಿ ಇರ್ತದೆ. ಖಂಡಿತ ಈ ಒಂದು ಸೊಪ್ಪು ಸಿಕ್ತು ಅಂದರೆ ರೆಸಿಪಿಯನ್ನು ಮಾಡೋದನ್ನು ಮರಿಬೇಡಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನಿಸ್ತು, ಹಾಗಾಗಿ ಮತ್ತೊಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಉಪ್ಪು, ಖಾರ, ಹುಳಿ ಎಲ್ಲ ಸರಿಯಾಗಿ ಬಿದ್ದಾಗಲೇ ಅಲ್ವಾ ಒಂದು ಅಡುಗೆ ರುಚಿ ಅಂತ ಅನಿಸೋದು. ಅನ್ನಕ್ಕೆ ಹಾಕಿ ಊಟ ಮಾಡಲಿಕ್ಕೆ ಉಪ್ಪು ಸ್ವಲ್ಪ ಮುಂದಾಗೆ ಇರಬೇಕು, ಗೊಜ್ಜು ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ.
ಇದನ್ನ ಕುದಿಸುವಾಗ ಒಂದು ಮುಚ್ಚಳವನ್ನ ಮುಚ್ಚಿ ಕುದಿಸೋದು ಒಳ್ಳೆಯದು. ಇಲ್ಲಾಂದ್ರೆ ಅದು ಪಟ ಅಂತ ಹೊರಗಡೆ ಎಲ್ಲ ಸೀರ್ತದೆ. ಹಾಗಾಗಿ ಒಂದು ಮುಚ್ಚಳವನ್ನ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ. ಮಧ್ಯೆ ಮಧ್ಯೆ ಆ ಕಡೆ ಈ ಕಡೆ ಮುಗಿಸ್ತಾ ಇರಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾದ ಕೆಸುವಿನ ಸೊಪ್ಪಿನ ಗೊಜ್ಜು ರೆಡಿ ಆಗ್ತದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಒಂದು ರೆಸಿಪಿಯ ಜೊತೆಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.